ಕೊಲೆಯ ಬಗ್ಗೆ ಬಿಕ್ಲು ಶಿವನಿಗೂ ಕೂಡ ಮೊದಲೇ ಸುಳಿವು ಸಿಕ್ಕಿತ್ತಾ ಅನ್ನುವಂತಹ ಪ್ರಶ್ನೆ. ಆಗಾಗ ಬಿಕ್ಲು ಶಿವನಿಗೆ ಬೆದರಿಕೆ ಹಾಕ್ತಾ ಇದ್ದಂತೆ ಜಗ್ಗ ಮತ್ತು ಬಂಧಿತ ಕಿರಣ್. ಫೆಬ್ರವರಿ 18ನೇ ತಾರೀಕು ಅಂದಿನ ಕಮಿಷನರು ದಯಾನಂದ್ಗೆ ದೂರನ್ನ ಕೊಟ್ಟಿರ್ತಾನೆ ಬಿಕ್ಲು ಶಿವ. ಜೀವ ಬೆದರಿಕೆ ಇರೋದಾಗಿ ದೂರನ್ನ ಕೊಟ್ಟಿದ್ದ ರೌಡಿ ಶೀಟರ್ ಶಿವ. ಫೆಬ್ರವರಿ 29ನೇ ತಾರೀಕು ಭಾರತೀ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುತ್ತೆ ಇದೇ ವಿಚಾರಕ್ಕೆ. ಎಫ್ಐಆರ್ಗೆ ಕೋರ್ಟ್ನಿಂದ ಸ್ಟೇ ಅನ್ನು ತಂದಿರ್ತಾನೆ ಈ ಪ್ರಕರಣದ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ. ಮೂವರು ಮಾಲೀಕರ ಮಧ್ಯೆ ಇದ್ದಂತಹ ಕಿತ್ತಗನೂರು ಜಮೀನು ನದಾಫ್ ಎಂಬಾತನಿಂದ ಅಗ್ರಿಮೆಂಟ್ ಅನ್ನು ಮಾಡಿಸ್ಕೊಂಡಿರ್ತಾನಂತೆ ಬಿಕ್ಲು. ಮತ್ತೊಬ್ಬ ಮಾಲೀಕನ ಬಳಿ ಅಗ್ರಿಮೆಂಟ್ ಅನ್ನು ಮಾಡಿಸ್ಕೊಂಡಿದ್ದ ರವಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂವರ ನಡುವೆ ಒಂದೇ ಜಮೀನಿನ ವಿಚಾರಕ್ಕೆ ವ್ಯಾಜ್ಯ ಶುರುವಾಗಿತ್ತು, ಗಲಾಟೆ ಶುರುವಾಗಿತ್ತು, ಕಿರಿಕು ಶುರುವಾಗಿತ್ತು. ಇದೇ ಕಿರಿಕು, ಇದೇ ಗಲಾಟೆ, ಇದೇ ವ್ಯಾಜ್ಯ ಕೊಲೆ ಮಾಡುವ ಹಂತಕ್ಕೆ ಹೋಗಿ ತಲುಪಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಒಂದು ಜಮೀನಿನ ವಿಚಾರಕ್ಕೆ ಅಥವಾ ಜಾಗದ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಕೊಲೆ ಮಾಡುವ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಬಿಕ್ಲು ಶಿವನ ಹತ್ಯೆಗೆ ಜಮೀನು ವ್ಯಾಜ್ಯವೇ ಕಾರಣ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಏನಿದು ಜಮೀನಿನ ವ್ಯಾಜ್ಯ, ಹೇಗೆ ಶುರುವಾಯಿತು, ಏನೆಲ್ಲ ಬೆಳವಣಿಗೆಗಳಾಯಿತು, ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ಬಿಕ್ಲು ಶಿವ ಮರ್ಡರ್ ಕೇಸ್ನ ತನಿಖೆಯನ್ನ ಈಗ ಭಾರತೀ ನಗರ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾವ ಕಾರಣಕ್ಕಾಗಿ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥ ಅಂಶಗಳನ್ನು ಇಟ್ಕೊಂಡು ಪ್ರಮುಖವಾಗಿ ತನಿಖೆ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಈಗ ಒಂದು ವಿಡಿಯೋ ವೈರಲ್ ಆಗ್ತಿರುವಂಥದ್ದು. ಕಳೆದ ಫೆಬ್ರವರಿ ತಿಂಗಳಲ್ಲಿ ಕೊಲೆ ಆಗಿರುವಂಥ ರೌಡಿ ಶೀಟರ್ ಶಿವಪ್ರಕಾಶ್ ಏನಿದ್ದಾನೆ, ಈತ ಕಿತ್ತಗನೂರಿನಲ್ಲಿರುವಂಥ ಒಂದು ಜಮೀನಿನ ಕಾಂಪೌಂಡ್ ಆಗ್ತಿರುವಂಥ ಸಂದರ್ಭದಲ್ಲಿ ಹುಡುಗರನ್ನ ಕರ್ಕೊಂಡು ಹೋಗಿ ಆ ಕಾಂಪೌಂಡನ್ನು ಧ್ವಂಸಗೊಳಿಸಿರುವಂಥ ಒಂದು ವಿಡಿಯೋ ಈಗ ವೈರಲ್ ಆಗ್ತಿರುವಂಥದ್ದು. ಕಾರಣ, ರವಿ ಎಂಬಾತ ಈತನ GPA ಮಾಡಿಸ್ಕೊಂಡು ಆತ ಈ ಒಂದು ಜಮೀನಿಗೆ ಕಾಂಪೌಂಡನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಕೊಲೆ ಆಗಿರುವಂಥ ರೌಡಿ ಶೀಟರ್ ಶಿವಪ್ರಕಾಶ್ ಹೋಗಿ ಹುಡುಗರನ್ನು ಕರ್ಕೊಂಡು ಹೋಗಿ ಆ ಕಾಂಪೌಂಡನ್ನು ಧ್ವಂಸ ಮಾಡಿರ್ತಾನೆ. ಕಾರಣ, ಈತ ನದಾಫ್ ಎಂಬುವಂಥ ವ್ಯಕ್ತಿಯಿಂದ GPA ಮಾಡಿಸ್ಕೊಂಡಿರ್ತಾನೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಈತ ಹೋಗಿ ಆ ರವಿ ಅನ್ನುವನು ಕಾಂಪೌಂಡ್ ಹಾಕುವಂಥ ಸಂದರ್ಭದಲ್ಲಿ ಕಾಂಪೌಂಡನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾವಾಗ ಈತ ಆ ಕಿತ್ತಗನೂರಿನಲ್ಲಿರುವಂಥ ಜಮೀನಿಗೆ ಕಾಂಪೌಂಡರ್ನ ಧ್ವಂಸ ಮಾಡಿರ್ತಾನೆ, ಅದಾದ ಬಳಿಕ ಜಗ್ಗ ಮತ್ತು ಈತನ ನಡುವೆ ವೈಷಮ್ಯ ಬೆಳೆಯುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಿರುವಂಥದ್ದು. ಕಾರಣ, ಆ ಕಾಂಪೌಂಡ್ ಆಗ್ತಿರುವಂಥ ರವಿ ಏನಿದ್ದ ಆತ ಜಗ್ಗನ ಸಹಚರ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆ ವಿಚಾರಕ್ಕಾಗಿ ಹಲವು ಬಾರಿ ಕೊಲೆಯಾಗಿರುವಂಥ ರೌಡಿ ಶೀಟರ್ ಶಿವಪ್ರಕಾಶ್ಗೆ ಬೆದರಿಕೆಯನ್ನು ಹಾಕಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಇದೇ ವಿಚಾರವನ್ನು ಇಟ್ಕೊಂಡು ಈ ಹಿಂದೆ ನಗರ ಪೊಲೀಸ್ ಆಯುಕ್ತರಾಗಿದ್ದಂಥ ದಯಾನಂದ್ ಅವರಿಗೆ ಕೊಲೆ ಆಗಿರುವಂಥ ವ್ಯಕ್ತಿ ದೂರನ್ನು ಕೊಟ್ಟಿದ್ದ ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಆ ಕಾರಣಕ್ಕಾಗಿಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಭೈರತಿ ಬಸವರಾಜ್ ಸೇರಿ ಹಲವರ ವಿರುದ್ಧ FIR ಕೂಡ ಆಗಿತ್ತು. ಆ ಕೇಸನ್ನು ಸ್ಟೇ ತಂದಿದ್ದಂಥ ಕಾರಣಕ್ಕಾಗಿ ಪದೇ ಪದೇ ಇದೇ ವಿಚಾರವಾಗಿ ಗಲಾಟೆ ಆಗಿರುವಂಥ ವಿಚಾರ ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಮೇಲ್ನೋಟಕ್ಕೆ ಅವರ ಕುಟುಂಬಸ್ಥರು ಕೂಡ ಕಿತ್ತಗನೂರಿನ ಜಮೀನಿನ ವಿಚಾರವಾಗಿಯೇ ಈ ನನ್ನ ಮಗನ ಕೊಲೆ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಆ ಕಾರಣಕ್ಕಾಗಿಯೇ ಪ್ರಮುಖ ಅಂಶಗಳನ್ನು ಮುಂದಿಟ್ಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಮೇಲ್ನೋಟಕ್ಕೆ ಈ ವಿಡಿಯೋಗಳನ್ನೆಲ್ಲ ನೋಡಿದರೆ ಕಿತ್ತಗನೂರು ಜಮೀನಿನ ವಿಚಾರಕ್ಕೆ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆ ವೇಳೆಯಿಂದ ಗೊತ್ತಾಗ್ತಿರುವಂಥದ್ದು. ಪ್ರೇಮ್.